पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 2026ರಲ್ಲಿ ಅಂದರೆ ಆಂಗ್ಲ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾದ ಶುಭಾನುಫಲಗಳಿದೆ ಮತ್ತು ಅವರು ತೆಗೆದುಕೊಳ್ಳಬೇಕಾದಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ ಒಂದು 2026ರಲ್ಲಿ ಯಾವ ರೀತಿಯಾದಂತಹ ಫಲಗಳು ಗೋಚರಿಸ್ತಾ ಇದೆ ಅಂತ ನಾವು ನೋಡೋದಾದರೆ, ಕುಂಭರಾಶಿಗೆ ಅಧಿಪತಿ ಶನಿಯಾಗಿರ್ತಾರೆ. ಇನ್ನು ಈ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳನ್ನು ನಾವು ನೋಡೋದಾದರೆ, ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರು, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಭದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದದಲ್ಲಿ ಜನಿಸಿದವರು ಈ ಕುಂಭರಾಶಿಯಲ್ಲಿ ಬರ್ತಾರೆ. ಒಂದು 2026ನೇ ವರ್ಷವನ್ನ ನಾವು ಕುಂಭರಾಶಿಯವರಿಗೆ ಮುಖ್ಯವಾಗಿ ಒಂದು ಬದಲಾವಣೆಯ ವರ್ಷ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಕುಂಭರಾಶಿ ಅಂತಕ್ಕಂಥದ್ದು ಇದು ವಾಯುತತ್ವ ರಾಶಿ ಆಗಿರುತ್ತೆ. ನಿಮಗೆ ಏಲಿನಾಟಿ ಶನಿ ಅಂತಕ್ಕಂಥದ್ದು ಕೊನೆಯ ಹಂತದಲ್ಲಿ ನಡೀತಾ ಇದೆ. ನಿಮಗೆ ಈ ರಾಶಾಧಿಪತಿ ಬಂದು 2ನೇ ಮನೆಯಲ್ಲಿ ಅಂದರೆ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ವರ್ಷ ನಿಮಗೆ ಯಾವ ಥರ ಇರುತ್ತಪ್ಪ ಅಂತಂದರೆ, ನೀವು ಮಾಡುವಂತಹ ಒಂದು ಕೆಲಸವನ್ನು ತುಂಬ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ನೀವು ಈ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡ್ತೀರಾ. ಆ ಕಾರ್ಯಕ್ಕೆ ತಕ್ಕಂಥ ಫಲಗಳನ್ನು ಕೂಡ ನೀವು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ. ಮಾನಸಿಕ ಆರೋಗ್ಯವನ್ನು ನಾವು ನೋಡೋದಾದರೆ, ಯಾಕೆಂದರೆ ಒಬ್ಬ ಮನುಷ್ಯನಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವಾಗಿರುತ್ತೋ ಮಾನಸಿಕ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ನೀವು ಮಾಡುವಂಥ ಪ್ರತಿ ಕೆಲಸವೂ ಕೂಡ ನಿಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಮತ್ತು ಆ ಕೆಲಸದಲ್ಲಿ ನಾವು ಕಾನ್ಸಂಟ್ರೇಟ್ನ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ವರ್ಷದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಕುಂಭರಾಶಿಯವ್ರನ್ನ ನಾವು ಮುಖ್ಯವಾಗಿ ಹೇಳೋದಾದರೆ, ಆವಿಷ್ಕಾರ ಮಾಡಲಿಕ್ಕೆ ನೀವು ಒಂದು ಹೇಳಿ ಮಾಡಿಸಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತೀರಾ. ಅದ್ರ ಒಂದು ಡಿಟೆಕ್ಟಿವ್ ಕೆಲಸ ಆಗಿರ್ಬೋದು, ಯಾವುದಾದ್ರೂ ಒಂದು ವಸ್ತುನ ಕೊಟ್ಬಿಟ್ಟು ನಿಮಗೆ ಇದ್ರ ಬಗ್ಗೆ ಹೇಳಿ ಅಂತಂದರೆ ಖಂಡಿತವಾಗಿಯೂ ನೀವು ಅದರ ಬಗ್ಗೆ ಸಂಪೂರ್ಣವಾಗಿ ಹೇಳುವಂತಹ ಒಂದು ಚಾಣಾಕ್ಷತನ, ಒಂದು ಬುದ್ಧಿವಂತಿಕೆ ಅಂತಕ್ಕಂಥದ್ದು ನಿಮಗಿರುತ್ತೆ. ಬದಲಾವಣೆ ಅಂತಕ್ಕಂಥದ್ದು ನಿಮ್ಮನ್ನು ನೋಡಿ ಇನ್ನೊಬ್ಬರು ಇನ್ಸ್ಪೈರ್ ಆಗಬೇಕು. ಆ ರೀತಿಯಾದಂತಹ ಒಂದು ಕುಂಭರಾಶಿಯವರು ಅಂತಂದರೆ ಒಂದು ಬದಲಾವಣೆಯನ್ನು ತರ್ತಕ್ಕಂಥರು. ನಮ್ಮ ಆಲೋಚನೆಗಳು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ನಾವು ಹುಟ್ಟಿದ್ದೀವಿ, ನಾವು ಸಮಾಜಕ್ಕೋಸ್ಕರ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಲೇಬೇಕು ಅನ್ನೋ ಒಂದು ಒಳ್ಳೆಯ ಆಲೋಚನೆಗಳನ್ನು ಹೊಂದಿರ್ತೀರ. ಕುಂಭರಾಶಿಯವರು ಅಂತಂದ್ರೇ ನಾವು ಸ್ವಲ್ಪ ಈ ಸೇವೆಗಳನ್ನು ಮಾಡೋದ್ರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಅದು ಕುಂಭರಾಶಿಯವರಾಗಿರುತ್ತೆ. ಕುಂಭರಾಶಿಯವರು ಅಂತಂದರೆ ಒಂದು ಒಳ್ಳೆಯ ಆತ್ಮವಿಶ್ವಾಸವನ್ನು ಹೊಂದಿರ್ತೀರ ಮತ್ತು ಯಾರ ಮೇಲೂ ನೀವು ಡಿಪೆಂಡ್ ಆಗೋದಕ್ಕೆ ಹೋಗೋದಿಲ್ಲ. ಮತ್ತು ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಆಲೋಚನೆಗಳು, ನಾವು ತುಂಬ ಒಳ್ಳೆಯ ಕೆಲಸನೇ ಮಾಡಬೇಕು, ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು, ಸಮಾಜವನ್ನು ನಾವು ಒಳ್ಳೆ ರೀತಿಯಾಗಿ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂಥ ವ್ಯಕ್ತಿತ್ವ ಇರೋದು ಯಾರಪ್ಪ ಅಂದರೆ ಅದು ಕುಂಭರಾಶಿಯವರಾಗಿರ್ತಾರೆ. ಇನ್ನು ಇವರು ಯಾವ ರೀತಿ ಗುಣ ಹೊಂದಿರ್ತಾರಪ್ಪ ಅಂತಂದರೆ, ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಫಲ ಬರುತ್ತೆ, ಕಷ್ಟಪಡ್ದೇ ಯಾವುದು ಕೂಡ ಫ್ರೀಯಾಗಿ ಬರೋದಿಲ್ಲ ಅಂತ ನಿಮಗೆ ತುಂಬ ಕ್ಲಿಯರ್ ಆಗಿರ್ತೀರ ನಿಮ್ಮ ಮೈಂಡಲ್ಲಿ. ಅಂದರೆ ಇಲ್ಲಿ ನಿಮಗೆ ರಾಶಾಧಿಪತಿ ಬಂದು ಶನಿ ಆಗಿರ್ತಾರೆ. ಶನಿ ಬಂದು ನಿಮಗೆ ಕರ್ಮಕಾರಕನಾಗಿರ್ತಾನೆ. ಶನಿ ಏನು ಹೇಳ್ತಾರೆ ಅಂದರೆ, ನೀನು ಕಷ್ಟಪಟ್ಟು ಕೆಲಸ ಮಾಡು, ಅದಕ್ಕೆ ನೀನು ಪ್ರತಿಫಲ ತಗೋ. ಆ ರೀತಿಯಾದಂತಹ ಒಂದು ಶನಿಯ ರಾಶಿ ಆಗಿರೋದ್ರಿಂದ ನೀವು ಕಷ್ಟಜೀವಿಗಳಂತಲೇ ಹೇಳ್ಬೋದು. ಗೋಚಾರ ಫಲವನ್ನು ನಾವು ನೋಡೋದಾದರೆ, ಅದರಲ್ಲಿಯೂ ಮುಖ್ಯವಾಗಿ ಗುರುಗ್ರಹ ಬೃಹಸ್ಪತಿಯ ಸಂಚಾರವನ್ನು ನಾವು ವೀಕ್ಷಣೆ ಮಾಡೋದಾದರೆ, ಜನವರಿಯಿಂದ ಮೇ ತಿಂಗಳಿನವರೆಗೂ ಕೂಡ ಇವರು 5ನೇ ಸ್ಥಾನದಲ್ಲಿ ಇರ್ತಾರೆ. ಇವರು ಮಿಥುನ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇದು ಕುಂಭರಾಶಿಯವರಿಗೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತಪ್ಪ ಅಂತಂದರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದಾಗಿರ್ಬೋದು, ಅಥವಾ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲೂ ಕೂಡ ನೀವು ಒಂದು ಒಳ್ಳೆ ಪಾಸಿಟಿವಿಟಿಯನ್ನು ನೀವು ತುಂಬೋದಾಗಿರ್ಬೋದು. ಈ ಒಂದು ಪ್ರೇಮವನ್ನು ನೀವು ವಿವಾಹದವರೆಗೂ ತಗೊಂಡುಕೊಂಡು ಹೋಗುವಾಗಿರ್ಬೋದು. ಈ ರೀತಿಯಾಗಿ ಒಂದು ಒಳ್ಳೆಯ ಫಲಗಳನ್ನು ನಿಮಗೆ ಕಾಣ್ತಾ ಇದೆ. ಇನ್ನು ಈ ಒಂದು ಅವಧಿಯಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ನೀವು ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟನ್ನು ತೋರಿಸ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಕೋರ್ಸ್ಗಳನ್ನು ನೀವು ಕಲಿತ್ಕೊಂಡು ಒಳ್ಳೆ ಜಾಬ್ಗಳಿಗೆ ಟ್ರೈ ಮಾಡೋದಾಗಿರ್ಬೋದು, ಅಥವಾ ನೀವು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ನೀವು ಓದ್ಕೊಳ್ಳೋದಕ್ಕೆ, ಮತ್ತು ಹೊಸ ಹೊಸ ವಿಷಯಗಳನ್ನು ಕಲಿತ್ಕೊಳ್ಳೋಣ ಅಂತ ಒಂದು ಇಂಟ್ರೆಸ್ಟ್ ಅಂತಕ್ಕಂಥದ್ದು ಬರುತ್ತೆ. ಈ ಒಂದು ಅವಧಿಯಲ್ಲಿ ನಿಮಗೆ ಆಧ್ಯಾತ್ಮಿಕತೆ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಆಗುತ್ತೆ.
ಇನ್ನು ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೂ 6ನೇ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಗುರುಗ್ರಹವು ಮುಂದುವರಿಸ್ತಾರೆ. ಈ ಒಂದು ಅವಧಿಯನ್ನು ನಾವು ಕುಂಭರಾಶಿಯವರಿಗೆ ಅದು ಮುಖ್ಯವಾಗಿ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಇವರಿಗೆ. ಅಂದರೆ ಇಲ್ಲಿ ನಿಮಗೆ ಗುರುಗ್ರಹ ಬಂದು ಉಚ್ಚ ಸ್ಥಾನದಲ್ಲಿರ್ತಾರೆ. ನೀವು ಯಾವ ಒಂದು ಕೆಲಸವನ್ನು ನೀವು ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅದಕ್ಕೆ ನೀವು ಊಹೆಗೂ ಮೀರಿದಷ್ಟು ನೀವು ಲಾಭವನ್ನು ಪಡೀತೀರಾ. ಆರೋಗ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದಕ್ಕಿಂತ ಮುಂಚೆ ಏನಾದರೂ ನೀವು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆಯನ್ನು ನೀವು ಕಾಣ್ತೀರಾ ಮತ್ತು ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ನೀವು ಮಾಡುವಂತಹ ಕೆಲಸಗಳಿಂದ ಅವರು ನಿಮ್ಮನ್ನು ಒಪ್ಪಿಕೊಂಡು ನಿಮಗೆ ಶರಣಾಗತಿ ಆಗ್ತಾರೆ. ನಿಮ್ಮ ಶತ್ರುಗಳು ಕೂಡ ಇಲ್ಲಿ ಮಿತ್ರರಾಗುತ್ತಾರೆ. ಅಕ್ಟೋಬರ್ 31 ಆದಮೇಲೆ ಜನವರಿ 24ರವರೆಗೂ ಕೂಡ 7ನೇ ಸ್ಥಾನವಾದಂತಹ ಸಿಂಹರಾಶಿಗೆ ಬರ್ತಾರೆ. ಇಲ್ಲೂ ಕೂಡ ನಿಮ್ಮದೇ ಜಯ ಅಂತ ಹೇಳ್ಬೋದು. ಮತ್ತು ನಿಮ್ಮ ಒಂದು ಗಂಡ ಹೆಂಡತಿರ ಮಧ್ಯೆ ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ಸಾಲ್ವ್ ಆಗುತ್ತೆ. ಮತ್ತು ನಿಮ್ಮ ಲವ್ ಬ್ರೇಕಪ್ಸ್ಗೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆರೋಗ್ಯ ಕೂಡ ಇಲ್ಲಿ ಈ ಅವಧಿಯಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಾಂಪಿಟೇಟರ್ಸ್ ಅಂದರೆ ನಿಮ್ಮ ಶತ್ರುಗಳ ಮೇಲೆ ಇಲ್ಲಿ ಜಯವನ್ನು ಸಾಧಿಸ್ತೀರಾ. ನಿಮ್ಮ ಒಂದು ಸಂಬಂಧಿಕರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಅಂತಕ್ಕಂಥದ್ದು ಬೆಳೆಯುತ್ತೆ. ನಿಮ್ಮ ಸಂಬಂಧಿಕರು ಕೂಡ ನಿಮ್ಮನ್ನು ತುಂಬ ಚೆನ್ನಾಗಿ ಕಾಣೋದಾಗಿರ್ಬೋದು. ಅವರಿಂದ ನಿಮಗೆ ಆಗುವಂಥ ಸಹಾಯಗಳು ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮಿಂದ ಕೂಡ ಅವರು ಹೆಚ್ಚಿನ ಸಹಾಯವನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಇನ್ನು ನಿಮ್ಮ ಗಂಡ ಹೆಂಡತಿಯರ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯ ಅಂತಕ್ಕಂಥದ್ದು ಬೆಳೆಯುತ್ತೆ. ಇನ್ನು ಮುಖ್ಯವಾಗಿ ಕುಜಗ್ರಹ, ಕೆಂಪು ಗ್ರಹ ಮತ್ತು ಮಂಗಳ ಗ್ರಹದ ಗೋಚಾರ ಫಲವನ್ನು ನಾವು ನೋಡೋದಾದರೆ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಕೂಡ ಕುಜಗ್ರಹವು ಮಕರ ರಾಶಿಯಲ್ಲಿ ಅಂದರೆ 12ನೇ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ. ನಿಮ್ಮ ಶಕ್ತಿ ಇಲ್ಲಿ ಹೆಚ್ಚಾಗುತ್ತೆ. ಶಕ್ತಿ ಏನಕ್ಕಪ್ಪ ಅಂತಂದರೆ ಕುಜ ಅಂತಂದ್ರೇ ಒಂದು ಪವರ್ಫುಲ್, ಒಂದು ಅಪಾಯ ಅಂತ ಹೇಳ್ಬೋದು. ಇಂಥ ಅವಧಿಯಲ್ಲಿ ನಿಮಗೆ ಅವನು ತುಂಬ ಸ್ಟ್ರೆಂತನ್ನು ಕೊಡ್ತಾರೆ. ಆದರೆ ನಿಮಗೆ ಇರುವಂತಹ ಕೋಪದ ಬಗ್ಗೆ ತುಂಬ ಜಾಗ್ರತೆ ವಹಿಸಬೇಕಾಗುತ್ತೆ. ಕುಜಗ್ರಹ ಅಂತಂದ್ರೇ ತುಂಬ ಕೋಪ, ಸಿಟ್ಟು, ಆವೇಶಕ್ಕೊಳಗಾಗೋದು ಆಗ್ತಾ ಇರುತ್ತೆ. ಆದ್ದರಿಂದ ನಿಮ್ಮ ಕೋಪದ ಮೇಲೆ ದಯವಿಟ್ಟು ನೀವು ಕಂಟ್ರೋಲ್ನ ಇಟ್ಕೊಳ್ಳಿ. ಪ್ರೇಮ ವ್ಯವಹಾರಗಳಾಗಿರ್ಬೋದು, ನೀವು ಮಾಡುವಂಥ ವ್ಯಾಪಾರಗಳಾದರೂ ಕೂಡ ತುಂಬ ಬೇಗನೆ ನೀವು ನಿರ್ಧಾರಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅಂತಂದರೆ ಕೆಲವರ ಜೊತೆ ನೀವು ಚರ್ಚೆ ಮಾಡಿ ಅವರ ಸಲಹೆಗಳನ್ನು ತಗೊಳ್ಳಿ. ಆನಂತರ ನೀವು ಯಾವುದಾದ್ರು ಒಂದು ನಿರ್ಧಾರ ತಗೊಳ್ಳಿ. ಬೇಗ ನೀವು ಸ್ವಂತ ಆಲೋಚನೆ ಇಲ್ಲದೆ ನೀವು ನಿರ್ಧಾರಗಳನ್ನು ತಗೊಂಡಿದ್ದೆ ಆದರೆ ಇದರಿಂದ ನಿಮಗೆ ಅಪಾಯಗಳು ಕಾಯುತ್ತೆ. ಇಲ್ಲಿ ಶನಿಗ್ರಹವನ್ನು ನಾವು ನೋಡೋದಾದರೆ ಈ ವರ್ಷ ಪೂರ್ತಿ ಇವರು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. 2ನೇ ಮನೆ ಅಂತಂದರೆ ಅದು ಕುಟುಂಬ ಸ್ಥಾನ ಅಂತ ನಾವು ಹೇಳ್ತೀವಿ. ಅಂದರೆ ನಿಮ್ಮ ಒಂದು ಕುಟುಂಬದಲ್ಲೂ ಕೂಡ ಒಂದು ಒಳ್ಳೆಯ ಬಾಂಧವ್ಯ ಇರ್ತಕ್ಕಂಥದ್ದು ಕಾಣ್ಬೋದು. ಮತ್ತು ನೀವು ಮಾಡುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋ ರೀತಿಯಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ನ ಮಾಡ್ತಿರೋ ಅದು ಹೆಚ್ಚಿನ ನೀವು ಲಾಭವನ್ನು ಪಡೆಯುತ್ತೀರಿ. ಇನ್ನು ಮುಖ್ಯವಾಗಿ ರಾಹುಕೇತುಗಳ ಒಂದು ಸಂಚಾರವನ್ನು ನಾವು ಇಲ್ಲಿ ನೋಡೋದಾದರೆ ಈ ರಾಹುಕೇತುಗಳಿಂದ ಏನಪ್ಪ ನಿಮಗೆ ಲಾಭ ಆಗುತ್ತೆ ಅಂದರೆ ಇವರು ನಿಮಗೆ ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬೋದು. ಉದ್ಯೋಗದ ವಿಷಯವನ್ನು ನಾವು ನೋಡೋದಾದರೆ ಈ ಒಂದು ವರ್ಷದ ಅವಧಿಯಲ್ಲಿ ನಿಮಗೆ ಪ್ರಮೋಷನ್ಸ್ಗಳು ಬರುವಂತಹ ಯೋಗ ಇದೆ ಮತ್ತು ಇನ್ಕ್ರಿಮೆಂಟ್ ಆಗ್ಬೋದು ಅಥವಾ ಸಂಬಳದಲ್ಲಿ ಹೆಚ್ಚಿನ ಒಂದು ಸಂಬಳವನ್ನು ಪಡೆಯುವಂತಹ ಯೋಗವನ್ನು ಕೊಡ್ತಾ ಇದ್ದಾರೆ ಈ ಗುರುಗ್ರಹವು. ಮತ್ತು ಇಷ್ಟರವರೆಗೂ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಇದಕ್ಕೆ ನಿಮಗೆ ಏನು ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅಥವಾ ನೀವು ಮಾಡಿರುವಂತಹ ಕೆಲಸಗಳಿಗೆ ನಾನು ಯಾರು ಗುರುತಿಸ್ತಾ ಇಲ್ಲ ಅಂತ ನೀವು ತುಂಬ ಬಾಧೆ ಪಡ್ತಾ ಇರ್ತೀರಾ. ಬಟ್ ಅಂತಹ ವ್ಯಕ್ತಿಗಳು ಕೂಡ ನೀವು ಮಾಡುವಂಥ ಕೆಲಸವನ್ನು ನಿಮ್ಮನ್ನು ಗುರುತಿಸಿ ನಿಮಗೆ ಪ್ರಮೋಷನ್ಸ್ಗಳನ್ನು ಕೊಡುವಂತಹ ಒಂದು ಯೋಗವನ್ನು ಕೊಡ್ತಾ ಇದ್ದಾರೆ ಈ ಗುರು. ವ್ಯಾಪಾರ ವ್ಯವಹಾರಗಳಿಗೆ ಈ 2026ರಲ್ಲಿ ಯಾವ ರೀತಿ ಇದಪ್ಪ ಅಂತ ನಾವು ನೋಡೋದಾದರೆ ಈ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡೋಕ್ಕಂತರಿಗೂ ಕೂಡ ಈ 2026ರಲ್ಲಿ ಒಳ್ಳೆಯ ಫಲಗಳೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಮತ್ತು ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಆದಷ್ಟು ನೀವು ನಂಬಬಹುದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಅವರು ನಿಮಗೆ ವಿಧೇಯರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನು ನೀವು ಏನು ಅನುಮಾನ ಬೀಳುವಂತಹ ಒಂದು ಸಾಧ್ಯತೆ ಏನು ಬೇಡ. ನಿಮ್ಮ ಬರುವಂತಹ ಒಂದು ಆದಾಯ ಅಂತಕ್ಕಂಥದ್ದು ಕನ್ಸಿಸ್ಟೆನ್ಸಿಯಾಗಿ ನಿಮಗೆ ಜಾಸ್ತಿ ಆಗ್ತಾನೇ ಇರುತ್ತೆ. ಈ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಲಾಭವೂ ಕೂಡ ಬರ್ತಾ ಇರುತ್ತೆ. ಆದರೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಲಾಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಕಾರ್ಮಿಕರಿಗೆ ನೀವು ಆದಷ್ಟು ಸಹಾಯವನ್ನು ಮಾಡಿ. ಅವರಲ್ಲಿ ಏನಾದ್ರು ಕಷ್ಟಗಳಿದ್ದರೆ ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಡಿ. ಮತ್ತು ಕಾರ್ಮಿಕರಿಗೆ ಸ್ವಲ್ಪ ದಾನವನ್ನು ಮಾಡೋದ್ರಿಂದ ನಿಮಗೆ ಬರುವಂತಹ ಆದಾಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟವನ್ನು ನೀವು ನೋಡ್ಬೋದಾಗುತ್ತೆ.
ಇನ್ನು ಮದುವೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ 2026 ವರ್ಷ ಅಂತಕ್ಕಂಥದ್ದು ಮದುವೆ ವಿವಾಹಗಳಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ನೀವು ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ವಿವಾಹಗಳಲ್ಲಿ ಏನೂ ತೊಂದರೆ ನಿಮಗೆ ದೋಷಗಳು ಕಾಣಿಸ್ತಾ ಇಲ್ಲ. ವಿವಾಹ ಯೋಗ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದಾದರೆ ಸ್ವಲ್ಪ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಬೇಕಾಗಿರುತ್ತೆ. ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ನೀವು ಧ್ಯಾನ ಯೋಗವನ್ನು ಮಾಡ್ತಕ್ಕಂಥದ್ದು, ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ಪ್ರಾಣಾಯಾಮಗಳನ್ನು ಮಾಡೋದು, ಈ ರೀತಿ ಮಾಡುವುದರಿಂದ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ನೀವು ಹತೋಟಿಯನ್ನು ತರ್ಬೋದಾಗುತ್ತೆ. ಈ ರೀತಿಯಾಗಿ ನಾವು ಒಟ್ಟಾಗಿ ನೋಡಿದ್ರೆ ಕುಂಭರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲಗಳೇ ಕಾಣಿಸ್ತಾ ಇದೆ. ಅಂದರೆ ಏಲಿನಾಟಿ ಶನಿ ಅಂದರೆ ಶನಿ ಕೊನೆ ಅಂತ್ಯದಲ್ಲಿರೋದ್ರಿಂದ ನಿಮಗೆ ಆದಷ್ಟು ಶುಭ ಫಲಗಳನ್ನೇ ಕೊಟ್ಟು ಹೋಗ್ತಾರೆ. ಆದ್ದರಿಂದ ನೀವು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಈ 2026 ವರ್ಷ ನಿಮ್ಮದೇ ಅಂತ ಹೇಳ್ಬೋದು. ಕೆಲವೊಂದು ಪರಿಹಾರಗಳು ಏನಪ್ಪ ಮಾಡ್ಕೋಬೋದು ಅಂತಂದರೆ ಈ ಒಂದು ವರ್ಷದಲ್ಲಿ ಆದಷ್ಟು ನೀವು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದಾಗಿರ್ಬೋದು, ಅಥವಾ ಪ್ರತಿದಿನವೂ ಸಾಧ್ಯ ಆದರೆ ನೀವು ಸೂರ್ಯನಿಗೆ ಅರ್ಘ್ಯ ಬಿಡೋದಾಗಿರ್ಬೋದು. ಮತ್ತು ಆದಷ್ಟು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ಕೊಡಿ. ಮತ್ತು ನೀವು ಪ್ರಾಣಾಯಾಮ ಧ್ಯಾನಗಳನ್ನು ಈ ರೀತಿ ಮೂಲಕ ನೀವು ಆಧ್ಯಾತ್ಮದ ಕಡೆಗೆ ದೇವರು ಭಕ್ತಿ ಅಂತಕ್ಕಂಥದ್ದನ್ನು ನೀವು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭ ಫಲಗಳೇ ಸಿಗುತ್ತೆ. ಆ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.